ಆಹಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಂಗೆ ಸಿಂಪಲ್ ಆಗಿ ಎಗ್ ರೈಸ್ ಮಾಡೋದಂತ ನೋಡ್ಬಿಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ಬಂದರೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು 4-5 ಸೈಡಲ್ಲಿ ಇಟ್ಕೊಬೇಕು. ಮತ್ತು ಶುಂಠಿ ತಗೊಂಡು ಎರಡನ್ನ ಮಿಕ್ಸಲ್ಲಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಮಿರ್ಚಿ ತೊಗೊಂಡು ಸೆಂಟ್ರಲ್ ಕಟ್ ಮಾಡ್ಕೊಂಬಿಡ್ಬೇಕು. ಒಂದು 3-4 ಮಿರ್ಚಿ ತೊಗೊಂಡು ಕಟ್ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟು ಆನಿಯನು ಚೆನ್ನಾಗಿ ತೊಳ್ಕೊಂಡು ಸೆಂಟ್ರಲ್ ಕಟ್ ಮಾಡಿ ಸಣ್ಣ ಹಂಗೆ ಕಟ್ ಮಾಡ್ಕೊಬೇಕು. ಒಂದು ಆನಿಯನ್ ಜಾಸ್ತಿ ಆಯಿತು. ಅದೇ ಥರ ಇನ್ನೊಂದು ಅರ್ಧ ತೊಗೊಂಡು ಕಟ್ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ಬಾಣಲಿ ಇಟ್ಕೊಂಡ್ಬಿಡ್ಬೇಕು. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಆದಮೇಲೆ ಮಿರ್ಚಿ ತೊಗೊಂಡು ಮಿರ್ಚಿ ಹಾಕ್ಕೊಂಡ್ಬಿಡ್ಬೇಕು. ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಏನಕ್ಕಪ್ಪ ಇಷ್ಟು ಆಯಿಲ್ ಹಾಕ್ತಿದ್ದಾನೆ ಅಂದ್ಕೊಬೇಡಿ. ಎಗ್ ರೈಸ್ಗೆ ಸ್ವಲ್ಪ ಜಾಸ್ತಿ ಆಯಿಲ್ ಇದ್ರೇ ಚೆನ್ನಾಗಿ ರುಚಿ ಬರುತ್ತೆ. ಮಿರ್ಚಿ ಆದಮೇಲೆ ಕಟ್ ಮಾಡಿರ್ತೀವಲ್ಲ ಆನಿಯನ್ನು, ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಆದಮೇಲೆ ಚೆನ್ನಾಗಿ ಅದು ಗೋಲ್ಡ್ ಬ್ರೌನ್ ಕಲರ್ ಬರಬೇಕು. ಗೋಲ್ಡ್ ಬ್ರೌನ್ ಕಲರ್ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ರೇ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಲೆಕ್ಕ ಬರೋದು. ಹಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆ ತೊಗೊಬೇಕು. ಮೊಟ್ಟೆ ತೊಗೊಂಡು ಹಂಗೆ ಪಟ್ ಅಂತ ಹೊಡಿಬೇಕು. ಹೊಡೆದ್ಮೇಲೆ ಹಂಗೆ ಬಿಡಬೇಕು ಅದ್ರ ಮೇಲೆ, ಎಣ್ಣೆ ಮೇಲೆ. ಮತ್ತು ಇನ್ನೊಂದು ಮೊಟ್ಟೆ ತೊಗೊಂಡು ಪಟ್ ಅಂತ ಹೊಡೆದು ಹಂಗೆ ಬಿಡಬೇಕು. ಇನ್ನೊಂದು ಮೊಟ್ಟೆ ತೊಗೊಂಡು ಪಟ್ ಅಂತ ಹೊಡೆದು ಹಂಗೆ ಬಿಡಬೇಕು. ಇನ್ನೊಂದು 4ನೇ ಮೊಟ್ಟೆ ಇನ್ನೊಂದು ಪಟ್ ಅಂತ ಹೊಡ್ಕೊಂಡು ಅದ್ರ ಮೇಲೆ ಬಿಡಬೇಕು. ಬಿಟ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಫ್ರೈ ಮಾಡ್ಕೊಂಬಿಡ್ಬೇಕು. ಫ್ರೈ ಮಾಡ್ಕೊಂಡು ಮಸಾಲೆ ಐಟಮ್ಸು ನೀವು ಆ್ಯಡ್ ಮಾಡ್ಕೊಬೇಕು. ಏನು ಮಸಾಲೆ ಐಟಮ್ಸ್ ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಆ್ಯಡ್ ಮಾಡಬೇಕು. ಮತ್ತು ಮನೇಲಿ ಮಾಡಿರೋ ಮಸಾಲೆ ಪೌಡರ್ ಸ್ವಲ್ಪ ಆ್ಯಡ್ ಮಾಡಬೇಕು. ನೆಕ್ಸ್ಟು ಎಗ್ ಫ್ರೈಡ್ ರೈಸ್ ಮಸಾಲ ಪೌಡರ್ ಅದು ಸ್ವಲ್ಪ ಆ್ಯಡ್ ಮಾಡಬೇಕು. ಚೆನ್ನಾಗಿ ತಿರ್ಸ್ಬಿಟ್ಟು ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲ ಎಗ್ಗು ಸ್ವಲ್ಪ ಚೆನ್ನಾಗಿ ಎರಡು ಮಿಕ್ಸ್ ಆದರೆ ಚೆನ್ನಾಗಿ ರುಚಿ ಕೊಡುತ್ತೆ. ಎಂಥ ಘಮ ಅಂತದಪ್ಪ ಇದು. ಕರಿ ಬಂದ್ಬಿಟ್ಟು ರೈಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನೀವು ಪುಳಿಯೋಗರೆ ಲೆಮನ್ ರೈಸ್ ಮಿಕ್ಸ್ ಮಾಡ್ತೀರಲ್ಲ, ಹಂಗೆ ಇದನ್ನ ಹಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ ರುಚಿ ಕೊಡುತ್ತೆ. ಸ್ವಲ್ಪ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಷ್ಟೇ. ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ.